ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾವೇರಿತಾ ಇರುವಂತಹ ಸಿಎಂ ಕುರ್ಚಿ ಹೌದು, ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಇಳಿದಿದ್ದಾರೆ. ಇದು ಹೈಕಮಾಂಡ್ಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ. ಇದರಿಂದಾಗುವಂತಹ ಹಾನಿಯನ್ನ ತಪ್ಪಿಸಿ ಸರ್ಕಾರವನ್ನ ಭದ್ರ ಮಾಡಿಕೊಳ್ಳಲು ಹೈಕಮಾಂಡ್ ನಾಯಕರು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ರಾಜಣ್ಣ, ಡಿಕೆ ಇಷ್ಟಕ್ಕೂ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ಈ ಬಾರಿ ಪ್ರಯೋಗಿಸಿರುವಂತಹ ಆ ಪ್ರಬಲ ಅಸ್ತ್ರವಾದ್ರೂ ಏನು? ಅದು ಡಿಸಿಎಂ ಅಂಡ್ ಟೀಮ್ ಅನ್ನ ಕಂಗೆಡಿಸಲು ಇದು ಕಾರಣವಾಗಿರುವುದಾದ್ರೂ ಯಾಕೆ? ಅದರ ಹಿಂದೆ ಅಷ್ಟೊಂದು ಶಕ್ತಿ ಅಡಗಿದೆಯಾ? ಹಾಗಾದ್ರೆ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಸೂತ್ರ ಇದೆಯಾ? ರಾಜಣ್ಣ ಕೇವಲ ಪಾತ್ರದಾರರು ಮಾತ್ರನಾ? ಅವರ ಹಿಂದಿನ ಸೂತ್ರಧಾರ ಸಿದ್ದರಾಮಯ್ಯನಾ? ಹೌದು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸದ್ಯಕ್ಕೆ ಸಿಕ್ತಿಲ್ಲವಾದ್ರೂ ರಾಜಣ್ಣ ಮಾತ್ರ ಅಳೆದೂ ತೂಗಿಯೇ ಡಿಕೆ ಶಿವಕುಮಾರ್ ವಿರುದ್ಧ ವ್ಯವಸ್ಥಿತ ಸಮರವನ್ನ ಸಾರಿದ್ದಾರೆ. ಈ ಬಾರಿ ರಾಜಣ್ಣ ಪ್ರಯೋಗಿಸಿರುವಂತಹ ಆ ಪ್ರಬಲ ಅಸ್ತ್ರ ಡಿಕೆ ಶಿವಕುಮಾರ್ ಅಂಡ್ ಟೀಮ್ನಲ್ಲಿ ಕಂಪನವನ್ನ ಸೃಷ್ಟಿಸಿದೆ. ಈಗ ಅಸಲಿ ವಿಷಯಕ್ಕೆ ಬರೋದಾದ್ರೆ, ತಮ್ಮನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದಾಗಿನಿಂದಲೂ ಡಿಕೆ ಮೇಲೆ ಮುಸುಗುಡ್ತಾ ಇದ್ದಂತಹ ರಾಜಣ್ಣ ಈಗ ಅದೊಂದು ಅವಕಾಶವನ್ನ ಬಳಸಿಕೊಂಡಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಲವು ಬಾರಿ ದೆಹಲಿ ಯಾತ್ರೆಯನ್ನ ಕೈಗೊಂಡು ಕೈ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹೈಕಮಾಂಡ್ ನಾಯಕರು ಫುಲ್ ಗರಂ ಆಗಿದ್ದಾರೆ. ಹಾಗಾಗಿಯೇ ಅವರಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಹೇಳಲು ಹೈಕಮಾಂಡ್ ನಾಯಕರು ಧೈರ್ಯ ಮಾಡ್ತಾ ಇಲ್ಲ. ಈಗ ಇದನ್ನೇ ಅವಕಾಶವಾಗಿ ಬಳಸಿಕೊಳ್ಳಲು ರಾಜಣ್ಣ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ವಿರುದ್ಧವೇ ರಾಜಣ್ಣ ನೇರವಾಗಿ ರಾಹುಲ್ ಗಾಂಧಿಗೆ
ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಎಚ್ಚರಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ ವಿರುದ್ಧ ನಾನಾ ಆರೋಪಗಳ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕರೆಯೋದನ್ನೇ ಎದುರು ನೋಡ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಆತಂಕವನ್ನ ಹೆಚ್ಚಿಸಿದೆ. ಆದರೆ ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಹೆದರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.